ಎಲ್ಲರಿಗೂ ನಮಸ್ಕಾರ. ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಬೆಂಗಳೂರಿನ ವಿದ್ಯಾರಣ್ಯಪುರದ ಉಪಾಸನಾ ನೃತ್ಯಾಲಯದ ವಿದ್ಯಾರ್ಥಿನಿಯರು. ನಮ್ಮ ಗುರುಗಳು ವಿದುಷಿ ಶ್ರೀಮತಿ ರಮ್ಯಾ ಭಾರದ್ವಾಜ್ ರವರು. ಇಂದು ನಾವು ಶ್ರೀರಾಮಕಥಾ ಸ್ಮರಣೆ ಎಂಬ ನೃತ್ಯ ರೂಪಕವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ರಾಮಾಯಣದ ಕಥೆ ಎಂದರೆ ಎಲ್ಲರಿಗೂ ಇಷ್ಟ. ಅದರಲ್ಲಿ ಬರುವ ವಿವಿಧ ಪಾತ್ರಗಳಾದ ರಾಮ, ಲಕ್ಷ್ಮಣ, ಸೀತೆ, ಭರತ, ದಶರಥ, ಕೌಸಲ್ಯ, ಕೈಕೇಯಿ, ಹನುಮಂತ, ಶಬರಿ, ಜಟಾಯು, ವಿಭೀಷಣ. ಎಷ್ಟೊಂದು ಪಾತ್ರಗಳು, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಶ್ರೀರಾಮಚಂದ್ರನ ಜನ್ಮಭೂಮಿಯಾದ ಅಯೋಧ್ಯೆಯಲ್ಲಿ ಭವ್ಯ ಮಂದಿರ ನಿರ್ಮಾಣವಾಗಿರುವ ಈ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ಶ್ರೀರಾಮಕಥಾ ಸ್ಮರಣೆ ಮಾಡಿ ಆನಂದಿಸೋಣ. ಈ ನೃತ್ಯ ಪ್ರಸ್ತುತಿಯಲ್ಲಿ ರಾಮಾಯಣದ ಪ್ರಮುಖ ಘಟನೆಗಳನ್ನು ದೇವರ ನಾಮಗಳ ಮೂಲಕ ಸಾದರಪಡಿಸುತ್ತಿದ್ದೇವೆ. ನಾವು ಯಾವುದೇ ಕಾರ್ಯಕ್ರಮ ಶುರು ಮಾಡುವುದಕ್ಕೂ ಮುಂಚೆ ಏನು ಮಾಡುತ್ತೇವೆ? ದೇವರಿಗೆ ನಮಿಸಿ ಆ ನಂತರ ಕಾರ್ಯಕ್ರಮವನ್ನು ಆರಂಭಿಸುತ್ತೇವೆ. ಅದೇ ರೀತಿ ನಾವು ಕೂಡ ಭಕ್ತಿಪೂರ್ವಕವಾಗಿ ದೇವರಿಗೆ ಪುಷ್ಪಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ಆರಂಭಿಸುತ್ತೇವೆ. ಈಗ ಪುಷ್ಪಾಂಜಲಿ, ರಾಗ ನಾಟ, ಆದಿತಾಳ. ನರ್ತಿಸುತ್ತಿರುವವರು ಆದ್ಯ ಆರ್, ತ್ರಯಿ, ಶ್ರೀದುಲಾ, ವಿಸ್ಮಯ, ಧನ್ಯ ಹಾಗೂ ಹರ್ಷಿತಾ. ಬನ್ನಿ ಹಾಗಿದ್ರೆ ನೋಡ್ಕೊಂಬರೋಣ. तकिट तक धीम तकिट तक झम तकिट धिकिट दगुनर गिट तक ताम तकिट तक धीम तकिट तक झम तकिट धिकिट दगुनर गिट तक ताम तकिट तक धीम तकिट तक झम तकिट धिकिट दगुनर गिट तक ताम तकिट तक धीम तकिट तक झम तकिट तकिट तगुनर गिट तक ताम तकिट तक धीम तकिट तक झम तकिट धिकिट दगुनर गिट तक ताम तकिट तक धीम तकिट तक झम तकिट धिकिट दगुनर गिट तक ताम तकिट तक धीम तकिट तक झम तकिट धिकिट दगुनर गिट तक ताम तकिट तक धीम तकिट तक झम तकिट धिकिट दगुनर गिट तक ताम तकिट तक धीम तकिट तक झम तकिट धिकिट दगुनर गिट तक ताम तकिट तक धीम तकिट तक झम तकिट धिकिट दगुनर गिट तक ताम तकिट तक धीम तकिट तक झम तकिट धिकिट दगुनर गिट तक ताम तकिट तक धीम तकिट तक झम तकिट धिकिट दगुनर गिट तक ताम तकिट तक धीम तकिट तक झम तकिट धिकिट दगुनर गिट तक ताम तकिट तक धीम तकिट तक झम तकिट धिकिट दगुनर गिट तक ताम तकिट तक धीम तकिट तक झम तकिट धिकिट दगुनर गिट तक ताम तकिट तक धीम तकिट तक झम
ತಕ ಧೀಂ ತಕಿಟ ತಕ ಜಂ ತಕಿಟ ದಿಕಿಟ ತಗುಂದರೆ ಗಿಡ ತಕ ತಾಂ ತಕಿಟ ತಕ ಝಂ ತಗುಂದರೆ ಗಿಡ ತಕ ದೀಂ ತಕಿಟ ತಕ ಝಂ ತಗುಂದರೆ ಗಿಡ ತಕ ತಾಂ ತಕಿಟ ತಕ ತಗುಂದರೆ ಗಿಡ ತಕ ಧೀಂ ತಕಿಟ ತಕ ಝಂ ತಗುಂದರೆ ಗಿಡ ತಕ ತಾಂ ತಕಿಟ ತಕ ತಗುಂದರೆ ಗಿಡ ತಕ ನಂ ತಕಿಟ ತಕ ತಗುಂದರೆ ಗಿಡ ತಕ ತಾಂ ತಕಿಟ ತಕ ಝಂ 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 ತಗುಂದರೆ ಗಿಡ ತಕ ಧೀಂ ತಕಿಟ ತಕ ಝಂ 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 ತಗುಂದರೆ ಗಿಡ ತಕ ತಾಂ ತಕಿಟ ತಕ ತಗುಂದರೆ ಗಿಡ ತಕ ಧೀಂ ತಕಿಟ ತಕ ತಗುಂದರೆ ಗಿಡ ತಕ ತೋಂ ತಕಿಟ ತಕ ತಗುಂದರೆ ಗಿಡ ತಕ ನಂ ತಕಿಟ ತಕ ತಗುಂದರೆ ಗಿಡ ತಕ ತಗುಂದರೆ ಗಿಡ ತಕ ತಾಂ ತಗುಂದರೆ ಗಿಡ ತಕ ತೈ ತಗುಂದರೆ ಗಿಡ ತಕ 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 ತಾಂ ಆ ಶ್ರೀರಾಮಕಥಾ ಪಯಣವನ್ನು ಆರಂಭಿಸೋಣ. ಒಮ್ಮೆ ದೇವತೆಗಳೆಲ್ಲರೂ ಶ್ರೀಹರಿಯನ್ನು ಪ್ರಾರ್ಥಿಸಿ ಧರ್ಮ ಸಂಸ್ಥಾಪನೆಗಾಗಿ ಭೂಮಿಯಲ್ಲಿ ಅವತರಿಸು ಎಂದು ಕೇಳಿಕೊಳ್ಳುತ್ತಾರೆ. ಆಗ ದಶರಥ ರಾಜ ಪುತ್ರ ಕಾಮೇಷ್ಟಿಯಾಗ ಮಾಡುತ್ತಾನೆ. ಅದರ ಫಲವಾಗಿ ಶ್ರೀಹರಿಯು ಶ್ರೀರಾಮನಾಗಿ ಜನ್ಮ ತಾಳುತ್ತಾನೆ. ಬನ್ನಿ ಶ್ರೀರಾಮನ ಜನನ ಕಥೆಯನ್ನು ನೋಡೋಣ. ಪುರಂದರದಾಸರ ಈ ರಚನೆಯು ರಾಗಮಾಲಿಕೆ ಹಾಗೂ ತಾಳಮಾಲಿಕೆಯಲ್ಲಿದೆ. ನರ್ತಿಸುತ್ತಿರುವವರು ಋತಾ, ಸಮನ್ವಿತಾ, ಮೇಧಾ, ಸಿರಿ, ವಾರುಣಿ, ವಿದುಲಾ, ಶಚಿ, ನಂದಿನಿ, ಧನ್ವಿ ಹಾಗೂ ಶ್ರೀಯಾದ್ಯ. ಬ್ರಹ್ಮಾದ್ರಿಗಳು ಕ್ಷೀರಸಾಗರಕ್ಕೆ ಹೋಗಿ ಲಕ್ಷ್ಮೀನಾರಾಯಣರ ಪಾದ ಕೆರಗಿ. ಬ್ರಹ್ಮಾದ್ರಿಗಳು ಕ್ಷೀರಸಾಗರಕ್ಕೆ ಹೋಗಿ ಲಕ್ಷ್ಮೀನಾರಾಯಣರ ಪಾದ ಕೆರಗಿ. ಭೂಭಾರ ಹರಣವನು ಮಾಡಬೇಕಾಗಿ ಭೂಭಾರ ಹರಣವನು ಮಾಡಬೇಕಾಗಿ ಇಳೆಯೊಳು ಮನುಜ ಅವತಾರವಾಗಿ ಇಳೆಯೊಳು ಮನುಜ ಅವತಾರವಾಗಿ. ಸೂರ್ಯವಂಶದಲ್ಲಿ ರಾಯ ದಶರಥನು ಸಂತಾನವಾಗಬೇಕೆಂದು ಚಿಂತಿಸುತ್ತ ಸೂರ್ಯವಂಶದಲ್ಲಿ ರಾಯ ದಶರಥನು ಸಂತಾನವಾಗಬೇಕೆಂದು ಚಿಂತಿಸುತ್ತ ಆಶ್ರಮದಿಂದ ವಸಿಷ್ಠರನೇ ಕರೆಸಿ ಆಶ್ರಮದಿಂದ ವಸಿಷ್ಠರನೇ ಕರೆಸಿ ಪುತ್ರ ಕಾಮೇಷ್ಟಿಯಂಬು ಯಜ್ಞ ಮಾಡಿಸಿದ ಪುತ್ರ ಕಾಮೇಷ್ಟಿಯಂಬು ಯಜ್ಞ ಮಾಡಿಸಿದ. ನಿಸರಿ ಮರಿ ಸಾಸ ನಿಸರಿ ಮರಿ ಸಾಸ ನೀ ಸಾಸ ನೀ ಸಾಸ ನಿಸರಿ ಮರಿ ಸಾಸ ನಿಸರಿ ಮರಿ ಸಾಸ ಮರಿ ಮರಿ ಸರಿ ಸರಿ ಸನಿ 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 ಪನಿ ಬ ಮರಿ ಸ ಮರಿ ಮರಿ ಸರಿ ಸರಿ ಸನಿ 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 ಪನಿ
ಪಮರಿಸ ಚೈತ್ರ ಶುದ್ಧ ನವಮಿ ಗುರುವಾರದಲ್ಲಿ ಶ್ರೀರಾಮ ಜನಿಸಿದನು ದಶರಥನಲ್ಲಿ. ಚೈತ್ರ ಶುದ್ಧ ನವಮಿ ಗುರುವಾರದಲ್ಲಿ ಶ್ರೀರಾಮ ಜನಿಸಿದನು ದಶರಥನಲ್ಲಿ. ಸಂತೋಷವಾಯಿತು ಅಯೋಧ್ಯೆಯಲ್ಲಿ, ಸಂತೋಷವಾಯಿತು ಅಯೋಧ್ಯೆಯಲ್ಲಿ. ಸೂರ್ಯ ಚಂದ್ರಾದಿಗಳು ಸ್ತುತಿಸಿದರಲ್ಲಿ, ಸೂರ್ಯ ಚಂದ್ರಾದಿಗಳು ಸ್ತುತಿಸಿದರಲ್ಲಿ. ನೀ ಸಾತ್ರ ಸನಿದಪ ಮಪ್ಪ ದಪ ಮಗರೆ ರೇ ಮಾಗ ಸಾಸ ಮಪ. ನೀ ಸಾತ್ರ ಸನಿದಪ ಮಪ ದಪ ಮಗರೆ ರೇ ಮಾಗ ಸಾಸ ಮಪ. ಜಾತಕರ್ವಮ ಮಾಡಿ ವಿಪ್ರರನೆ ಕರೆಸಿ ಗುರು ದಕ್ಷಿಣೆಯ ಕೊಟ್ಟು ಬ್ರಾಹ್ಮಣರ ತಣಿಸಿ. ಜಾತಕರ್ಮವ ಮಾಡಿ ವಿಪ್ರರನೆ ಕರೆಸಿ ಗುರು ದಕ್ಷಿಣೆಯ ಕೊಟ್ಟು ಬ್ರಾಹ್ಮಣರ ಕರೆಸಿ. ಪುಣ್ಯವಾಚನೆ ಮಾಡಿ ಮಂತ್ರವನೆ ಜಪಿಸಿ, ಪುಣ್ಯವಾಚನೆ ಮಾಡಿ ಮಂತ್ರವನೆ ಜಪಿಸಿ. ಸುರರು ಪುಷ್ಪದ ಮಳೆಯನ್ನೇ ಸುರಿಸಿ, ಸುರರು ಪುಷ್ಪದ ಮಳೆಯನ್ನೇ ಸುರಿಸಿ. ನೀ ಸಾಧಿಸ ನಿದಪ ಮಪ ಮಗರೆ ರೇ ಮಗ ಸಾಸ ರೇ ಮಪ. ನೀ ಸಾಧಿಸ ನಿದಪ ಮಪ ಮಗರೆ ಮಗ ಸಾಸ ರೇ ಮಪ ನಿಸ. ನಾಮಕರ್ಣವ ಮಾಡಿ ಸಂತೋಷ ಪಡುತ್ತ ಶ್ರೀರಾಮಚಂದ್ರನೆಂಬ ಹೆಸರ ನಿಡುತ್ತ. ನಾಮಕರ್ಣವ ಮಾಡಿ ಸಂತೋಷ ಪಡುತ್ತ ಶ್ರೀರಾಮಚಂದ್ರನೆಂಬ ಹೆಸರ ನಿಡುತ್ತ. ನಾಲ್ಕು ವೇದಗಳಿಂದ ವಿಸ್ತಾರಪಡಿಸುತ್ತ, ನಾಲ್ಕು ವೇದಗಳಿಂದ ವಿಸ್ತಾರಪಡಿಸುತ್ತ ಪುರಂದರ ವಿಠಲನ್ನ ಪಾಡಿ ಪೊಗಳುತ್ತ, 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 ಪುರಂದರ ವಿಠಲನ್ನ ಪಾಡಿ ಪೊಗಳುತ್ತ. ಶ್ರೀರಾಮನ ಜನನ ಆಯಿತು. ಈಗ ತಮ್ಮಂದಿರೊಡನೆ ರಾಮನಿಗೆ ತೊಟ್ಟಿಲ ಶಾಸ್ತ್ರ ನಡೆಯಲಿದೆ. ತೊಟ್ಟಿಲ ಶಾಸ್ತ್ರವನ್ನು ಮಾಡಲು ಊರಿನ ಮುತ್ತೈದೆಯೆಲ್ಲ ಬಂದಿದ್ದಾರೆ. ತೊಟ್ಟಿಲನ್ನು ವಿಧ ವಿಧವಾಗಿ ಅಲಂಕರಿಸಿದ್ದಾರೆ. ಮೊದಲಿಗೆ ಗಣಪತಿಗೆ ಪೂಜೆ ಸಲ್ಲಿಸಿ ನಂತರ ಗುಂಡಪ್ಪನನ್ನು ತೊಟ್ಟಿಲಲ್ಲಿ ಮಲಗಿಸಲಿದ್ದಾರೆ. ಈಗ ಬನ್ನಿ ನಾವು ತೊಟ್ಟಿಲ ಶಾಸ್ತ್ರವನ್ನು ನೋಡೋಣ. ನರ್ತಿಸುತ್ತಿರುವವರು ತ್ರಯಿ, ಆದ್ಯ ಆರ್, ಹರ್ಷಿತಾ, ಧನ್ಯ, ವಿಸ್ಮಯ, ಶ್ರೀಜನಿ ಹಾಗೂ ಶ್ರೀದುಲಾ. ಈ ರಚನೆಯು ಕಾಪೆ ರಾಗದಲ್ಲಿದ್ದು ಮಿಶ್ರಚಾಪು ತಾಳದಲ್ಲಿದೆ. ತೊಟ್ಟಿಲ ನಿಕ್ಕಿದರು ಶ್ರೀರಾಮಗೆ, ತೊಟ್ಟಿಲ ನಿಕ್ಕಿದರು ಶ್ರೀರಾಮಗೆ. ಅಲಂಕೃತವಾದ ತೊಟ್ಟಿಲ ಪೂಜಿಸಿ ತೊಟ್ಟಿಲ ನಿಕ್ಕಿದರು ಶ್ರೀರಾಮಗೆ. ಅಲಂಕೃತವಾದ ತೊಟ್ಟಿಲ ಪೂಜಿಸಿ ವರ ಗಣಪನ ಅರ್ಚಿಸಿ ಗುಂಡಪ್ಪ ಸಹಿತ, ವರ ಗಣಪನ ಅರ್ಚಿಸಿ ಗುಂಡಪ್ಪ ಸಹಿತ. ಅನುಜರೊಡನೆ ಶ್ರೀರಾಮಗೆ ತೊಟ್ಟಿಲ ನಿಕ್ಕಿದರು ಶ್ರೀರಾಮಗೆ.
ಆಕಾಶಕ್ಕೆ ಮೇಲು ಮಂಟಪ ಕಟಿ ಬೇಕೆಂಬ ನಕ್ಷತ್ರ ಮಾಲೆ ಅಳವಟ್ಟು ಆಕಾಶಕ್ಕೆ ಮೇಲು ಮಂಟಪ ಕಟಿ ಬೇಕೆಂಬ ನಕ್ಷತ್ರ ಮಾಲೆ ಅಳವಟ್ಟು ಮೂಲೋಕಗಳನ್ನೆಲ್ಲ ತನ್ನಾತ್ಮದೊಳಗಿಟ್ಟ ಶ್ರೀರಾಮನನ್ನು ತೊಟ್ಟಿಲೋಳು ಮಲಗಿಸಿ ಮೂರ್ಲೋಕಗಳನ್ನೆಲ್ಲ ತನ್ನಾತ್ಮದೊಳಗಿಟ್ಟ ಶ್ರೀರಾಮನನ್ನು ತೊಟ್ಟಿಲೋಳು ಮಲಗಿಸಿ ಜೋ ಜೋ ರಾಮ ಜೋ 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 ರಾಮ ಜೋ ಜೋ ನಾರಿಯರೆಲ್ಲ ಹೋಗಿ ನವನೀತವನ್ನೇ ತಂದು ಗೋಕುಲದೊಳಗುಳ್ಳ ಗೋಕ್ಷೀರವನ್ನೇ ತಂದು ನಾರಿಯರೆಲ್ಲ ಹೋಗಿ ನವನೀತವನ್ನೇ ತಂದು ಗೋಕುಲದೊಳಗುಳ್ಳ ಗೋಕ್ಷೀರವನ್ನೇ ತಂದು ನಾರಾಯಣನ ಸ್ತುತಿಯನ್ನು ಮಾಡಿ ಭಜೆ ಬೆಣ್ಣೆ ಇಕ್ಕಿದರು ಶ್ರೀರಾಮಗೆ ನಾರಾಯಣನ ಸ್ತುತಿಯನ್ನು ಮಾಡಿ ಭಜೆ ಬೆಣ್ಣೆ ಇಕ್ಕಿದರು ಶ್ರೀರಾಮಗೆ ಜೋ ಜೋ ರಾಮ ಜೋ 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 ರಾಮ ಜೋ ಜೋ ದೃಷ್ಟಿ ತಾಕೀತೆಂದು ದೃಷ್ಟಿ ಬೊಟ್ಟನ್ನೇ ಇಟ್ಟು ಶ್ರೀರಾಮನ ಕಣ್ಣಿಗೆ ಹೊಸ ಕಪ್ಪನ್ನೇ ಹಚ್ಚಿ ದೃಷ್ಟಿ ತಾಕೀತೆಂದು ದೃಷ್ಟಿ ಬೊಟ್ಟನ್ನೇ ಇಟ್ಟು ಶ್ರೀರಾಮನ ಕಣ್ಣಿಗೆ ಹೊಸ ಕಪ್ಪನ್ನೇ ಹಚ್ಚಿ ಚಿನ್ಮಯಾತ್ಮಕರಿಗೆ ಚಿನಿವಾರವನ್ನೆರೆದು ಭಕ್ತರ ಪಾಲಿಪ ಶ್ರೀಕಮೂರುತಿಗೆ ಚಿನ್ಮಯಾತ್ಮಕನಿಗೆ ಚಿನಿವಾರವನ್ನೆರೆದು ಭಕ್ತರ ಪಾಲಿಪ ಜಗದೇಕಮೂರುತಿಗೆ ತೊಟ್ಟಿಲ ನಿಕ್ಕಿದರು ಶ್ರೀರಾಮಗೆ ಜೋ 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 ರಾಮ ಜೋ ಜೋ ರಾಮ ಜೋ ಜೋ ರಾಮನು ಬಿದಿಗೆಯ ಚಂದ್ರನಂತೆ ದಿನದಿನಕ್ಕೂ ಬೆಳೆಯುತ್ತಿದ್ದಾನೆ. ಒಮ್ಮೆ ಬಾಲರಾಮನು ಬಾನಿನಲ್ಲಿರುವ ಚಂದ್ರನೇ ಬೇಕೆಂದು ತಾಯಿ ಕೌಸಲ್ಯೆಯನ್ನು ಒತ್ತಾಯಿಸುತ್ತಾನೆ. ಆದರೆ ತಾಯಿ ಕೌಸಲ್ಯೆಯು ಅವನನ್ನು ಸಮಾಧಾನಪಡಿಸಲು ಬೇರೆ ಬೇರೆ ಉಪಾಯಗಳನ್ನು ಮಾಡುತ್ತಾಳೆ. ಆದರೂ ರಾಮನ ಹಠ ನಿಲ್ಲುವುದಿಲ್ಲ. ಆಗ ದಶರಥ ರಾಜ ಬಂದು ಶ್ರೀರಾಮನನ್ನು ಹೇಗೆ ಸಂತೈಸುತ್ತಾನೆಂದು ನೋಡೋಣ ಬನ್ನಿ. ಕನಕದಾಸರ ಪ್ರಸಿದ್ಧ ದೇವರ ನಾಮ ಅಂಗಳದಳು ರಾಮನಾಡಿದ. ರಾಗ ಅಭೇರಿ, ಆದಿತಾಳ. ನರ್ತಿಸುತ್ತಿರುವವರು ಆದ್ಯ ಎಸ್, ತ್ರಯಿ ಹಾಗೂ ಶ್ರೀಜನಿ.
ಚಂದ್ರ ಬೇಕೆಂದು ಹಠ ಮಾಡಿದ. ಅಂಗಳದೊಳು ರಾಮನಾಡಿದ, ಚಂದ್ರ ಬೇಕೆಂದು ಹಠ ಮಾಡಿದ. ತಾಯಿಯ ಕರೆದು ಕೈ ತೋರಿದ, ಮುಗಿಲ ಕಡೆಗೊಮ್ಮೆ ದಿಟ್ಟಿಸಿ ನೋಡಿದ. ತಾಯಿಯ ಕರೆದು ಕೈ ತೋರಿದ, ಮುಗಿಲ ಕಡೆಗೊಮ್ಮೆ ದಿಟ್ಟಿಸಿ ನೋಡಿದ. ಚಿನ್ನಿಕೋಲು ಚೆಂಡು ಬುಗುರಿ ಎಲ್ಲವ ಬೇಡ ಬೇಡ ಎಂದು ತಾವಿಸಾಡಿದ. ಚಿನ್ನಿಕೋಲು ಚೆಂಡು ಬುಗುರಿ ಎಲ್ಲವ ಬೇಡ ಬೇಡ ಎಂದು ತಾವಿಸಾಡಿದ. ರಾಘವ ಹರೇ ರಾಘವ, ರಾಘವ ಹರೇ ರಾಘವ, ರಾಘವ ಹರೇ ರಾಘವ, ರಾಘವ ಹರೇ ರಾಘವ. ಕಂದವ ಎಂದು ತಾಯಿ ಕರೆದಳು, ಮಮ್ಮು ಉಣ್ಣೆಂದು ಬಣ್ಣಿಸುತ್ತಿದ್ದಳು. ಕಂದವ ಎಂದು ತಾಯಿ ಕರೆದಳು, ಮಮ್ಮು ಉಣ್ಣೆಂದು ಬಣ್ಣಿಸುತ್ತಿದ್ದಳು. ತಾಯಿ ಕೌಸಲ್ಯ ಕಳವಳಗೊಂಡಳು, ಕಂದ ಅಂಜಿದನು ಎನ್ನುತ್ತಿದ್ದಳು. ತಾಯಿ ಕೌಸಲ್ಯ ಕಳವಳಗೊಂಡಳು, ಕಂದ ಅಂಜಿದನು ಎನ್ನುತ್ತಿದ್ದಳು. ರಾಘವ ಹರೇ ರಾಘವ, ರಾಘವ ಹರೇ ರಾಘವ, ರಾಘವ ಹರೇ ರಾಘವ, ರಾಘವ ಹರೇ ರಾಘವ. ಅಳುವ ಧ್ವನಿಯು ಕೇಳಿ ರಾಜನು ಮಂತ್ರಿ ಸಹಿತಾಗಿ ಧಾವಿಸಿ ಬಂದನು. ಅಳುವ ಧ್ವನಿಯು ಕೇಳಿ ರಾಜನು ಮಂತ್ರಿ ಸಹಿತಾಗಿ ಧಾವಿಸಿ ಬಂದನು. ನಿಲುವ ಕನ್ನಡಿಯ ತಂದಿರಿಸಿದ, ಶ್ರೀರಾಮನ್ನ ಎತ್ತಿ ಮುದ್ದಾಡಿದ. ನಿಲುವ ಕನ್ನಡಿಯ ತಂದಿರಿಸಿದ, ಶ್ರೀರಾಮನ್ನ ಎತ್ತಿ ಮುದ್ದಾಡಿದ. ರಾಘವ ಹರೇ ರಾಘವ, ರಾಘವ ಹರೇ ರಾಘವ, ರಾಘವ ಹರೇ ರಾಘವ, ರಾಘವ ಹರೇ ರಾಘವ. ಕನ್ನಡಿಯೊಳು ಬಿಂಬವ ನೋಡಿದ, ಚಂದ್ರ ಸಿಕ್ಕಿದನೆಂದು ಕುಣಿದಾಡಿದ. ಕನ್ನಡಿಯೊಳು ಬಿಂಬವ ನೋಡಿದ, ಚಂದ್ರ ಸಿಕ್ಕಿದನೆಂದು ಕುಣಿದಾಡಿದ. ಈ ಸಂಭ್ರಮ ನೋಡಿ ಆದಿಕೇಶವ ರಘುವಂಶವನ್ನೇ ಕೊಂಡಾಡಿದ. ಈ ಸಂಭ್ರಮ ನೋಡಿ ಆದಿಕೇಶವ ರಘುವಂಶವನ್ನೇ ಕೊಂಡಾಡಿದ. ರಾಘವ ಹರೇ ರಾಘವ, ರಾಘವ ಹರೇ ರಾಘವ, ರಾಘವ ಹರೇ ರಾಘವ, ರಾಘವ ಹರೇ. ಈಗ ನೀವು ಶ್ರೀರಾಮ ಕಥಾ ಸ್ಮರಣೆಯ ಮೊದಲನೆಯ ಭಾಗವನ್ನು ನೋಡಿದ್ದೀರಿ. ಎರಡನೆಯ ಭಾಗವನ್ನು ನೋಡುವುದಕ್ಕೆ ಪ್ರತೀಕ್ಷೆ ಮಾಡಿ. ನಮಸ್ಕಾರಗಳು.